ವಿಧಾನಸಭೆಯ ನೂತನ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಹಾಕದ ಕಾರಣಕ್ಕೆ ಸ್ಪೀಕರ್ ಅವಿರೋಧ ಆಯ್ಕೆಯಾಗಿದೆ. ಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯನ್ನ ಹಾಕಿದ್ರು ಮೈತ್ರಿಪಡೆ, ಆದರೆ ಸ್ಪೀಕರ್ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ್ರು. ಪರಿಷತ್ ನೂತನ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಚುನಾವಣೆಯ ಮೂಲಕ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದೆ. ಸಲೀಂ ಅಹಮದ್ಗೆ 38 ಮತ, ಎನ್ಡಿಎ ಅಭ್ಯರ್ಥಿ ಪಿಎಚ್ ಪೂಜಾರ್ಗೆ 30 ಮತ ಬಂದಿದೆ. ಪರಿಷತ್ ನೂತನ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾದರು. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಿಜೆಪಿ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು. ಸಂಖ್ಯಾಬಲ ಕೊರತೆ ಇದೆ ಅಂದ್ರೂ ಕೂಡ ಅಭ್ಯರ್ಥಿಯನ್ನ ಬಿಜೆಪಿ ಜೆಡಿಎಸ್ ಕಣಕ್ಕಿಳಿಸಿತ್ತು. ಅವಿರೋಧ ಆಯ್ಕೆ ಆಗೋದು ಬೇಡ ಅಂತ ಚುನಾವಣೆಯ ಮೂಲಕವೇ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆ ಆಗಿದ್ದಾರೆ. ಪೀಠದ ಮೇಲೆ ಸಭಾಪತಿಯನ್ನ ಕೂರಿಸುವಾಗ ಮಹಿಳೆ ಇಲ್ಲ ಅಂತ ಬಿಜೆಪಿ ಕಿಡಿಕಾರಿತು. ಸಭಾಪತಿ ಆಯ್ಕೆ ಪೀಠದಲ್ಲಿ ಕೂರಿಸುವಾಗಲೂ ಮಹಿಳೆಗೆ ಅವಕಾಶ ಇಲ್ಲ, ಸಂಪುಟದಲ್ಲೂ ಅವಕಾಶ ಇಲ್ಲ ಅಂತ ಬಿಜೆಪಿ ಎಂಎಲ್ಸಿ ಕೇಶವ್ ಪ್ರಸಾದ್ ಹೇಳಿದ್ರು. 4 ಮಹಿಳಾ ಸದಸ್ಯರಿದ್ದಾರೆ, ಯಾರಿಂದಲೂ ಅನುಮೋದನೆಗೆ ಸಹಿ ಇಲ್ಲ, ಸಂಪುಟದಲ್ಲೂ ಮಹಿಳೆಯರಿಲ್ಲ, ಇಲ್ಲಿಯೂ ಮಹಿಳೆಯರಿಗೆ ಅವಕಾಶ ಇಲ್ಲ. ರಾಜ್ಯ ಸರ್ಕಾರದ ಈ ನಡೆಗೆ ಬಿಜೆಪಿ ಎಂಎಲ್ಸಿ ಕೇಶವ್ ಪ್ರಸಾದ್ ಕಿಡಿಕಾರಿದ್ರು. ಮಹಿಳೆಯರನ್ನ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ಅನ್ನೋ ಅರ್ಥದಲ್ಲಿ ಕಿಡಿಕಾರಿದ್ರು. ಮತಚೋರಿ ಮಾಡಿ ಮಹಿಳೆಗೆ ಅನ್ಯಾಯ ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿತು. ಗಾಯತ್ರಿ ಗೆಲುವನ್ನ ಉಲ್ಲೇಖಿಸಿ ಕಾಂಗ್ರೆಸ್ನ ಎಂಎಲ್ಸಿ ಸುನಿಲ್ ಗೌಡ ತಿರುಗೇಟನ್ನ ಕೊಟ್ಟರು. ಬಿಜೆಪಿ ಪ್ರಾಣೇಶ್ ಮತಚೋರಿಯಿಂದ ಗೆದ್ದಿದ್ರು ಅಂತ ಕಾಂಗ್ರೆಸ್ ಆರೋಪ ಮಾಡಿತು. ಕಾಂಗ್ರೆಸ್ ಈ ಆರೋಪ ಮಾಡ್ತಾ ಇದ್ದಂತೆ ಬಿಜೆಪಿ ಸೈಲೆಂಟ್ ಆಯ್ತು. ಮಹಿಳಾ ವಿರೋಧಿ ಕಾಂಗ್ರೆಸ್ಗೆ ಮಹಿಳಾ ವಿರೋಧಿ ಕಾಂಗ್ರೆಸ್ಗೆ ಈಗ ನೂತನ ಸಭಾಪತಿಯವರಾಗಿ ಸಲೀಂ ಅಹಮದ್ ಪೀಠಾಲಂಕಾರವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಅಭಿನಂದಿಸ್ತಕ್ಕಂತ ಸದಸ್ಯರು ದಯಮಾಡಿ ಮಾತನಾಡಬಹುದು. ಇವತ್ತಿನ ನೂತನವಾಗಿ ನಾವು 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ಯಾರಿಗೂ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಪಕ್ಷಕ್ಕೆ 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ, ನೀವು ಯಾರಿಗೂ ಕೊಟ್ಟಿಲ್ಲ. ನೂತನವಾಗಿ 4 ಜನದಲ್ಲಿ ಒಬ್ರು ಕೋರ್ಟ್ಗೆ ಹೋಗಿ ಬಂದಿದ್ದಾರೆ. 4 ಜನದಲ್ಲಿ ಒಬ್ರು ಕೋರ್ಟ್ಗೆ ಹೋಗಿ ಗೆದ್ದು ಬಂದಿದ್ದಾರೆ ನೀವು ಮಾಡಿದಂತ ಅಪರಾಧದಿಂದ. ಸ್ವಲ್ಪ ಆ ಕಡೆ ಎಷ್ಟು ಜನ ಇದ್ದಾರೆ, ಈ ಕಡೆ ಎಷ್ಟು ಜನ ಇದ್ದಾರೆ, ಸ್ವಲ್ಪ ನೋಡಿ ಮಾತಾಡಿ. ನೂತನವಾಗಿ ಆಯ್ಕೆ ಸಭಾಪತಿಯವರಿಗೆ ಒಂದು ನಿಮಿಷ ಫಸ್ಟ್ ಸಭಾನಾಯಕರು. ಸ್ಪೀಕರ್ ಆಯ್ಕೆ ಬಗ್ಗೆ ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಬೇಸರ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಪಕ್ಷದ ಲೆಟರ್ ಹೆಡ್ನಲ್ಲಿ ಸ್ಪೀಕರ್ ಹೆಸರು ಪ್ರಕಟ ಮಾಡಿದ್ದಾರೆ. ಆ ಸ್ಥಾನಕ್ಕೆ ಇದು ಗೌರವ ಅಲ್ಲ, ಸ್ವಾಯತ್ತ ಹುದ್ದೆ ಅಂತ ಆರ್ ಅಶೋಕ್ ಹೇಳಿದರು. ಈಗ ಲೆಟರ್ ಹೆಡ್ ಬಂದಿದೆ, ಮುಂದೆ ಸ್ಪೀಕರ್ ಕಚೇರಿಗೆ ಪತ್ರ ಬರಬಾರದು. ಸಂವಿಧಾನ ಪ್ರತಿ ಹಿಡಿದು ಓಡಾಡೋದು ಸುಲಭ, ಆದರೆ ಪಾಲನೆ ಮಾಡೋದು ಕಷ್ಟ. ಈ ತಪ್ಪು ಮತ್ತೆ ಮರುಕಳಿಸಬಾರದು ಅಂತ ಆರ್ ಅಶೋಕ್ ಒತ್ತಾಯ ಮಾಡಿದ್ರು. ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ತಮ್ಮ ಹೆಸರು ಬಂದಿದೆ. ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ಬರಲಿ, ಡಿ ಕೆ ಶಿವಕುಮಾರ್ ಹೆಸರು ಬರಲಿ, ಉಳಿದವ್ರು ಯಾರು ಜಮೀರ್ ಯಾರದೇ ಬೇಕಾದ್ರೆ ಬಂದ್ಗಡ್ಲಿ, ಆದ್ರೆ ತಮ್ಮ ಹೆಸರು ಕಾಂಗ್ರೆಸ್ ಲೆಟರ್ ಅಲ್ಲಿ ಬಂದಿದ್ದು ಒಂದು ಒಳ್ಳೆ ಸಂಸ್ಕೃತಿ ಅಲ್ಲ ಅದು. ಯಾಕಂದ್ರೆ ವಿಧಾನಸಭಾ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಇದು ಸಂವಿಧಾನದ ಒಂದು ಆಶಯಗಳನ್ನ ಎತ್ತಿಡಿಯುವಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಪೀಠ. ನಾವು ಇದನ್ನ ಸಣ್ಣ ವಿಚಾರ ಅಂತ ನಾವೇನು, ಅವರು ಸಣ್ಣದು ಅಂತ ಹೇಳಿದ್ರು, ಈ ಸಣ್ಣ ವಿಚಾರ ಅಲ್ಲ.
ಈ ಲೆಟ್ರೆಡ್ ನಮ್ ಸಮಸ್ಯೆ ಅಲ್ಲ. ಈ ಲೆಟ್ರೆಡ್ ಇಂದ ಇರ್ತಕ್ಕಂಥ ಭಾವನೆ ಇದೆಯಲ್ಲ, ಸಂದೇಶ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಈ ಲೆಟ್ರೆಡ್ ಇಂದ ಇರುವಂತ ಸಂದೇಶ ಬಹಳ ಇಂಪಾರ್ಟೆಂಟ್. ಒಂದು ರಾಜಕೀಯದ ಪಕ್ಷದ ಲೆಟ್ರೆಡ್ ಅಲ್ಲಿ ಪ್ರಕಟಿಸಿದಾಗ ಜನಕ್ಕೆ ಏನ್ ಅನ್ಸ್ತೈತೆ? ಜನಕ್ಕೆ ಗೊತ್ತಿರುವಂತದ್ದು ಮುಖ್ಯಮಂತ್ರಿ, ಮಂತ್ರಿಗಳು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಬಂದಿರೋರು, ಕಾಂಗ್ರೆಸ್ ಅವರು ಅಂತ ಗೊತ್ತಿದೆ. ನಾವಿದ್ದಾಗ ನಮ್ಮನ್ನು ಹಾಗೆ ನೋಡ್ತಾ ಇದ್ರು. ಆದ್ರೆ ಆ ಸ್ಥಾನ ಇದೆಯಲ್ಲ, ಅದು ಕಾಂಗ್ರೆಸ್ ಸ್ಥಾನ ಅಲ್ಲ, ಅದು ಸದನದ ಸ್ಥಾನ. ಅದರಿಂದ ಅದಕ್ಕೆ ಕಳಂಕ ಅಂಟಬಾರದು. ಅದರಿಂದ ಈ ಒಂದು ಹುದ್ದೆಗೆ ಈ ಲೆಟ್ರೆಡ್ ಮುಖಾಂತರ ಒಂದು ರೀತಿ ಅಗೌರವ ಆಗಿದೆ ಅನ್ನೋ ಪ್ರಶ್ನೆಯನ್ನ ನಾನು ಹೇಳ್ತಾ ಇದ್ದೀನಿ. ಇದು ಕಾಂಗ್ರೆಸ್ ಕಚೇರಿಯಲ್ಲಿ ನಿರ್ಧಾರ ಆಗುವಂತ ತೀರ್ಮಾನ ಅಲ್ಲ. ಇದು ಕೇವಲ ಒಂದು ಕಾಗದದ ಪ್ರಶ್ನೆ ಅಲ್ಲ. ಇದು ಸಂವಿಧಾನದ ಸ್ವಾಯತ್ತ ಸಂಸ್ಥೆಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ. ನಾಳೆ ಪಕ್ಷದ ಲೆಟ್ರೆಡ್ ಅಲ್ಲೇ ನೀವೇನ್ ಮಾಡಬೇಕು ಅಂತ ಬಂದ್ರೆ ಸಮಸ್ಯೆ ಉದ್ಭವ ಆಗ್ತದೆ. ಈಗೇನೋ ಲೆಟ್ರೆಡ್ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ, ತಮ್ಮ ಹೆಸರನ್ನ ಲೆಟ್ರೆಡ್ ಅಲ್ಲಿ ಕಳಿಸ್ಬಿಟ್ಟಿದ್ದಾರೆ. ನಾಳೆ ಪಕ್ಷದ ಕಚೇರಿಯಿಂದ ಮತ್ತೆ ಲೆಟ್ರೆಡ್ಗಳು ಸ್ಪೀಕರ್ ಆಫೀಸ್ ಬಂದ್ರೆ ಅದು ಸಮಸ್ಯೆ. ಅದರಿಂದ ನಾವು ಈ ಭಾವನೆ ಈ ವಿಚಾರವನ್ನ ನಾವು ತೆಗಿತಾ ಇದ್ದೀರಿ ಇವತ್ತು. ಅದರಿಂದ ಇದು ಹೆಸರು ಪಕ್ಷದ ಲೆಟ್ರೆಡ್ ಬರಬಾರದು. ನಾಳೆ ತೀರ್ಪು ಅಷ್ಟೇ, ಕಾಂಗ್ರೆಸ್ ಪಾರ್ಟಿ ಆಫೀಸಿಂದ ತೀರ್ಪು ಬರಬಾರದು. ತಾವು ತೀರ್ಪುಗಳನ್ನ ತೆಗೆದುಕೊಳ್ಬೇಕು. ಈ ಒಂದು ಕೆಟ್ಟ ಸಂಪ್ರದಾಯ ಏನಿದೆ ಇದು ಹೋಗ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.